ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಾನು ನಿನ್ನೆದ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ನಿನ್ನೆ ಎಲ್ಲ ಸೀರೆಗೂ ನೋಡಿ ಈ ಥರ ಬೇಸ್ ಲೈನ್ನ ನಾನು ನಾರ್ಮಲಾಗಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ನನಗೆ ಕುಚ್ಚು ಕೊಟ್ಟೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಿನ್ನೆ ನೈಟ್ ನೋಡಿ ಇದೊಂದು ಸೀರೆನೂ ಸಹ ನಾನು ಮುಗಿಸ್ಬಿಟ್ಟು ಮನಿಕೊಂಡು ಎಲ್ಲ ಸೀರೆಗೂ ನಾನು ಥ್ರೆಡ್ಸ್ನ ಕುಚ್ಚಾಕೋದಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಒಂದೊಂದು ಸೀರೆಗೇ ರೆಡಿ ಮಾಡ್ಕೊಂಡು ಕಷ್ಟ ಆಗುತ್ತೆ ಅಂತ. ಇಲ್ಲಿಂದ ನೆಕ್ಸ್ಟ್ ಮಾರ್ನಿಂಗ್ದು ಅಂದರೆ ಶುಕ್ರವಾರ ಬೆಳಗ್ಗೆ ವ್ಲಾಗ್ ಇದು. ಶುಕ್ರವಾರ ಧನುರ್ಮಾಸ ಮಾಡಬೇಕಿತ್ತು. ನಾನು ನೈಟ್ ಮಲಗೋದೇ ಲೇಟು, 1 ಗಂಟೆ ಆಗಿದ್ದರಿಂದ ಬೆಳಗ್ಗೆ ಎದ್ದೇಳೋದೂ ಸಹ ತುಂಬ ಲೇಟಾಯಿತು. ಅರೌಂಡ್ 5:30ಗೆ ಎದ್ದೆ. ಅದರಿಂದ ನಾನು ಧನುರ್ಮಾಸದ ಪೂಜೆ ಮಾಡೋಕ್ಕಾಗಲಿಲ್ಲ. ಬಟ್ ಪೂಜೆ ಅಂತೂ ಕಂಟಿನ್ಯೂಸ್ ಆಗಿ ಮಾಡಿದೆ. ನಾನು ಬೆಳಗ್ಗೆ ಎದ್ದಾಗ ನಮ್ಮ ಹೂವಿನ ಗಿಡ ಅಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಅದನ್ನೆಲ್ಲ ನೋಡಿಕೊಂಡು ಬಾಗಿಲಿಗೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಕೊಂಡು ನೆಲ ಒರೆಸೋಣ ಅಂತ ನೋಡಿದೆ. ನೋಡಿ ನನ್ನ ಮಾಪ್ ನೋಡಿ ಏನಾಯಿತು ಅಂತಲೇ ಗೊತ್ತಿಲ್ಲ. ಯಾರನ್ನ ಮುರಿದ್ರು ಅಥವಾ ಯಾವ್ದನ್ನ ಪ್ರಾಣಿ ಏನಾರು ತುಳಿತಾ ಅಂತಲೂ ಗೊತ್ತಿಲ್ಲ. ಆ ಕತೆ ಆಗಿತ್ತು. ಅದರಿಂದ ನನ್ನ ಕೈಯಲ್ಲೇ ನೆಲ ಒರೆಸ್ಕೊಂಡ್ಬಿಟ್ಟು ಹೋಗಿ ಪಟ್ ಅಂತ ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಡು ಅಷ್ಟೊತ್ತಿಗಲ್ಲೇ 6 ಗಂಟೆ ಹಾಗೇ ಹೋಗಿತ್ತು. ಇನ್ನೇನು ಬೇಗ ರೆಡಿ ಆಗಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ರೆಡಿ ಆಗೋದಕ್ಕೆ ಹೋದೆ. ಮೇನ್ ಇವಾಗಿನ ಚಳಿಗೆ ನಾವು ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿರ್ತೀವಲ್ಲ, ಮಾಯ್ಶ್ಚರೈಸರ್ ಹಚ್ಕೊಳ್ಲೇಬೇಕು. ಇಲ್ಲಾಂದರೆ ಮುಖನೂ ನೋಡೋಕ್ಕಾಗಲ್ಲ, ಕೈ ಕಾಲೂ ನೋಡೋಕ್ಕಾಗಲ್ಲ. ಆ ಥರ ಆಗಿರ್ತವೆ ನಮ್ಮ ಪರಿಸ್ಥಿತಿಗಳು. ತುಟಿಗೆ ಬಂದು ಹಿಮಾಲಯ ಲಿಪ್ ಕೇರ್ ಆ್ಯಂಡ್ ವಿಭೂತಿ ಇಟ್ಕೊಂಡು ಕುಂಕುಮ ಅರಿಶಿನ ಇಟ್ಕೊಂಡ್ರೆ ನನ್ನ ಮೇಕಪ್ ಮುಗೀತು. ಇಷ್ಟೇ ಡೈಲಿ ಮಾಡುವಂಥ ಬೇಸಿಕ್ ಮೇಕಪ್ ನಂದು. ಇಷ್ಟಾದಮೇಲೆ ನಾನಿವಾಗ ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ಅಂತ ಬಂದೆ. ನಾವು ಏನೇ ಒಂದಿನಕ್ಕೆ ಮುಂಚೆನೇ ಎಷ್ಟೇ ತಯಾರಿ ಮಾಡ್ಕೊಂಡಿದ್ರು ಇವತ್ತು ಅಲ್ಲಿ ಗುಡಿಸ್ಕೊಂಡು ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಸಿಗೋಷ್ಟು ಸಮಾಧಾನ ಎಷ್ಟೇ ಮುಂಚೆನೇ ಮಾಡ್ಕೊಂಡಿದ್ರು ಸಿಗೋದಿಲ್ಲ. ಅದಕ್ಕೆ ಅದೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಅದೇ ಕೆಲಸಕ್ಕೆ ಬಂದೆ. ನಾನು ವಾರನೂ ಏನು ದೇವ್ರ ಫೋಟೋದು ಎಲ್ಲ ಒರೆಸ್ಕೊಳಕ್ಕೆಲ್ಲ ಹೋಗಲ್ಲ. 15 days ಒನ್ಸ್ ಒರೆಸ್ಕೊತೀನಿ ಅಷ್ಟೇ ತಿಂಗಳಲ್ಲಿ. ಯಾವಾಗಲೂ ಒರೆಸ್ಕೊಳಕ್ಕೆ ಹೋಗಲ್ಲ. ನೋಡಿದ್ರಲ್ಲ, ಹೀಗಿತ್ತು ನನ್ನ ಬೆಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 6:30 ಆಗಿತ್ತು. ನಾನು ಸ್ವಲ್ಪ ಡಿಟಾಕ್ಸ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬಿಸಿನೀರಿಗೆ ಬಿಸಿ ಕ್ಯೂಬ್ಸ್ ಹಾಕ್ಕೊಂಡು ಸ್ವಲ್ಪ ಹನಿ ಹಾಕ್ಕೊಂಡು ಕುಡ್ಕೊಂಡೆ. ಯಾಕೆ ಇವತ್ತು ನಾನು ಪೂಜೆ ಮಾಡೋದನ್ನು ವಾಯ್ಸ್ ಓವರ್ ಕೊಡ್ದಲ್ಲೇ ಸಾಂಗ್ನ ಹಾಕಿದ್ದೆ ಅಂದರೆ, ಇವತ್ತು ಸ್ವಲ್ಪ ಡೀಟೇಲಿಂಗಾಗಿ ನಾನು ಪೂಜೆದು ಎಲ್ಲ ಕ್ಲಿಪ್ಸ್ನ ತೊಗೊಂಡು ಹಾಕಿದ್ದೆ. ಅದರಿಂದ ನಾನು ವಾಯ್ಸ್ ಓವರ್ಗಿಂತ ಕ್ಲಿಪ್ಪಿಂಗ್ ಇದು ಸಾಂಗೇ ಚೆನ್ನಾಗಿ ಅನಿಸುತ್ತೆ ಅಂತ ನನಗನ್ನಿಸ್ತು. ಅದಕ್ಕಿಂತ ಹಾಕಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ಹಾಗೆ ಕಮೆಂಟ್ ಮಾಡಿ.
ಇನ್ನು ನಮ್ಮ ಮಗಳು ಮಲಗಿದ್ರು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದು 8 ಗಂಟೆ 8:15 ಆದ್ರೂ ಎದ್ದಿರಲಿಲ್ಲ. ಅಷ್ಟರಲ್ಲಿ ಅವರು ಎದ್ದೇಳೋ ಅಷ್ಟೊತ್ತಿಗೆ ನಾನು ಹಾಗಲಕಾಯಿ ಪಲ್ಯನೂ ಚಪಾತಿ ಮಾಡ್ಕೊಳ್ಳೋಣ ಅಂತ ಬಂದೆ. ಹಾಗಲಕಾಯಿ ಪಲ್ಯ ನಮ್ಮ ಮನೆಯಲ್ಲಿ ಕಹಿ ಬರೋದಿಲ್ಲ. ಏಂತಕ್ಕೆ ಅಂದರೆ ನಾನು ಮಾಡೋದಕ್ಕೆ ಅರ್ಧ ಗಂಟೆ 1 ಅವರ್ ಮುಂಚೆನೇ ತೊಳೆದು ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಹಾಗೆಯೇ ಟೈಲ್ಸ್ ಮೇಲೆ ಹಾಕಿ ಬಿಟ್ಬಿಡ್ತೀನಿ, ಶೆಲ್ಫ್ ಮೇಲೆ. ಆಮೇಲೆ ಅದನ್ನು ಮತ್ತೆ ನಾನು ನೀರಿಗೆ ಹಾಕ್ಕೊಂಡು ಒಂದು 2 ಸತಿ ವಾಶ್ ಮಾಡ್ಕೊತೀನಿ. ಅದರಿಂದ ಹಾಗಲಕಾಯಿ ಪಲ್ಯ ಏನು ಕಹಿ ಬರೋದಿಲ್ಲ. ನಿಮ್ಮ ಮನೇಲಿ ಯಾರ ಮನೇಲಾದರೂ ಕಹಿ ಬರುತ್ತೆ ಅಂದರೆ ಟ್ರೈ ಮಾಡಿ ನೋಡಿ ಈ ಥರ. ಅಷ್ಟರಲ್ಲಿ ನಮ್ಮ ಕುಳಿ ಮೇಡಮ್ ಅವರು ಎದ್ದು ಬಂದರು ಪಿಲ್ಟಾಡಿ. ಅವ್ರು ಎದ್ದು ಬಂದಮೇಲೆ ಅಮ್ಮ ಎತ್ಕೊ ಅಮ್ಮ ಅಂತ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ರನ್ನ ಎತ್ಕೊಂಡು ಗುಡ್ ಮಾರ್ನಿಂಗ್, ಯಾಕೆ ಬರ್ತಿದ್ದಂಗೆ ಎತ್ಕೊತ್ಕೊಂಡ್ಬಿಟ್ಟಿದ್ದೀರಾ ಸೊಂಟದ ಮೇಲೆ? ಬಂದೆ ಕಿಶಿ ಕೊಡವ? ಲಾಲ ನಿಂದ ಕೊಡಲ್ಲ ನಾನು. ನೋಡೋದ್ರಲ್ಲ, ಅವ್ರಿಗೆ ಹಾಲು ಕೊಡೋಲ್ಲ ಅಂತಿದ್ದಂಗೆ ಹೊಡೆಯೋಷ್ಟು ಸಿಟ್ಟು ಬರುತ್ತೆ ನಮ್ಮ ಮೇಲೆ. ಅವ್ರಿಗೆಲ್ಲ ಹಾಲು ಕುಡಿಸಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಲಿ ಅಂತ ಬಿಟ್ಟೆ. ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ತಲೆಯಿಂದ ನಾನು ಬಿಚ್ಚಿರಲಿಲ್ಲ ಟವಲ್ ಅಂದ್ಬಿಟ್ಟು ಬಿಚ್ಚಿ ಕ್ಲಿಪ್ ಹಾಕೋಣ ಅಂತ ಬಂದೆ. ಅಷ್ಟರಲ್ಲಿ ಟಿಫನಿಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ನನ್ನ ಮಗಳನ್ನ ಅವ್ರ ಚಿಕ್ಕಪ್ಪನ ಇಬ್ಬರು ಕೂತ್ಕೊಂಡು ತಿಂಡಿ ಮಾಡ್ಕೊಳೋಣ ಅಂತ ಕೂತ್ಕೊಂಡ್ರು. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು, ಅವ್ರಿಗೂ ತಿಂಡಿ ಎಲ್ಲ ಹಾಕೊಂಡು ಮಗಳನ್ನ ರೆಡಿ ಮಾಡ್ಕೊಂಡು ಅಂಗನವಾಡಿಗೆ ಬಿಟ್ಟು ಬರೋಣ ಅಂತ ಹೊರಟೆ. ಸ್ಕೂಲಿಗೆ ಅಂಗನವಾಡಿಗೆ ಬಿಟ್ಟು ಬರ್ತೀವಿ ಅಂದರೆ ಹೊರಡಲ್ಲ. ಸ್ಕೂಲ್ಗೆ ಹೋಗೋಣ ನಡಿ ಮಗಳೇ ಅಂದರೆ ಸಾಕು, ಖುಷಿಯಾಗಿ ರೆಡಿಯಾಗಿ ಹೊರಟಿರ್ತಾರೆ ಇವರು, ಗೊತ್ತಾ? ಬಾಯ್ ಮಾಡು. ಬಾಯ್. ಅಂಗನವಾಡಿಗೆಲ್ಲ ಬಿಟ್ಟು ಬಂದಾದಮೇಲೆ ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಬಂದಿದ್ರು ಅಂದ್ಬಿಟ್ಟು ಈಚೆನೇ ಕೂತ್ಕೊಂಡು ಮಾತಾಡ್ತಾಯಿದ್ರು. ಅವ್ರಿಗೆಲ್ಲ ಕಾಫಿ ಮಾಡಿಕೊಟ್ಟು ಥ್ರೆಡ್ನ ನಾನು ಯಾವ ರೀತಿ ಸುತ್ಕೊತೀನಿ ಅಂತ ನೋಡಿ. ಈ ಥರ ನನಗೆ ಒಂದು ಸೀರೆಗೆ ಇವಾಗ ನನಗೆ ಅಪ್ರಾಕ್ಸಿಮೇಟ್ ಎಷ್ಟು ಬೇಕು ಅನ್ನೋದು ಗೊತ್ತಾಗಿರುತ್ತಲ್ಲ ಬೇಬಿ ಕುಚ್ಚಿಗೆ. ಸೊ ಅದಕ್ಕೆ ನಾನು ಈ ಕಾರ್ಡ್ಬೋರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನೇ. ಅದಕ್ಕೆ ಅದರಲ್ಲಿ ನಾನು ಸುತ್ಕೊಂಡ್ರೆ ಒಂದು ಸೀರೆಗೆ ಒಂದು ಕಲರು, ನಾನು ಡಬಲ್ ಕಲರ್ ಯೂಸ್ ಮಾಡ್ತೀನಲ್ಲ, ಇದು ಒಂದು ಕಲರ್ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದಾದಮೇಲೆ ಕ್ಲೀನಾಗಿ ಸುತ್ಕೊಂಡಾದ್ಮೇಲೆ 157 ಸುತ್ಕೊತೀನಿ ನಾನು. ಸುತ್ಕೊಂಡಾದ್ಮೇಲೆ ಈ ಥರ ಗಮ್ ಹಾಕಿ ಸೆಕ್ಯೂರ್ ಮಾಡ್ಕೊಳೋದ್ರಿಂದ ಏನೋ ಹಾಳೋಗೋದಿಲ್ಲ. ನಾವು ಇವತ್ತು ರೆಡಿ ಮಾಡಿಕೊಂಡು ಬೇಕಾದ್ರೆ ನಾಳೆ ಕುಚ್ಚು ಕಟ್ಟೋದಾದ್ರೂ ಸರಿ, ಏನೋ ಥ್ರೆಡ್ ಹಾಳೋಗೋದಿಲ್ಲ. ಒಂದು ಸತಿ ಐರನ್ ಮಾಡ್ಕೊಂಬಿಟ್ಟು ಕುಚ್ಚು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಮುಗ್ದೋಗುತ್ತೆ. ನಾನಿವತ್ತು 11 ಗಂಟೆ ಆದ್ರೂ ಟಿಫನ್ ಆಗಿರಲಿಲ್ಲ. ಯಾಕಂದರೆ ಇವತ್ತು ಅರ್ಜೆಂಟಾಗಿ ಸ್ಯಾರೀಸ್ನ ಕೊಡೋದಿತ್ತು. ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಎಲ್ಲೋ ಹೊರಡೋದಿತ್ತು. ಎಲ್ಲಿಗೆ ಅಂತ ಫುಲ್ ವ್ಲಾಗ್ನ ನೋಡಿ, ಸ್ಕಿಪ್ ಮಾಡ್ದಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೋಗಿದ್ದೆ ಅಂತ. ನೋಡಿ, 4 ಸೀರೆನೂ ಕಂಪ್ಲೀಟ್ ಆಯಿತು. 4 ಸೀರೆನೂ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಅರೌಂಡ್ ಅಲ್ಲೇ 12:30 1 ಗಂಟೆನೂ ಆಗಿತ್ತು. ಅದಕ್ಕೆ ನೋಡಿ ಅಲ್ಲೇ 1:45 ಆಗಿದೆ. ಅದಕ್ಕೆ ನಾನು ಹೋಗಿ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರ ಕೈಯಲ್ಲೇ ಕೊಟ್ಟು ಕಳಿಸ್ದೆ. ನೀವೇ ಹೋಗಿ ಕೊಟ್ಟು ಬಂದುಬಿಡಿ, ಮತ್ತು ಆ ಕಡೆಯಿಂದ ತೊಗೊಂಬರೋ ಅಂಥದ್ದು ಯಾವುದೂ ಇರಲಿಲ್ಲ. ಅದಕ್ಕೇ ಅವ್ರಿಗೆ ಕೊಟ್ಟು ಕಳಿಸ್ದೆ, ಅವರೇ ಕೊಟ್ಟು ಬರ್ತೀನಿ ಅಂತ. ಅವ್ರು ಹೋದ್ಮೇಲೆ ನನಗೊಂದು ಸ್ವಲ್ಪ ಮನೇಲಿ ಕೆಲಸ ಇತ್ತು ಅಂದ್ಬಿಟ್ಟು ಕೆಲಸನೆಲ್ಲ ಮುಗಿಸ್ಕೊಂಡೆ. ಹೂವು ಬಂದಿದ್ದು ಅಂತ ಕಟ್ ಮಾಡ್ಕೊತಾ ಇದ್ದೆ. ಸ್ವಲ್ಪ ಹೇಳಿದ್ನಲ್ಲ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ, ಅದಕ್ಕೆ ಹೂವನ್ನು ತೊಗೊಂಡೋಗೋದಿತ್ತು ಅಂತ ಕಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾಕಂದರೆ ಅಲ್ಲಿಗೆ ಯಾವಾಗಲೂ ಹೋಗಲ್ಲ. ನೋಡಿ, ಇವತ್ತು ನಾನೇನು ಜಾಸ್ತಿ ಕುಯ್ಕೊಳ್ಳಲಿಲ್ಲ, ಸ್ವಲ್ಪನೇ ಕುಯ್ದಿದ್ದು. ಟೈಮ್ ಇಲ್ಲ ಅಂದ್ಬಿಟ್ಟು ಯಾರ ಮನೆಗೆ ತೊಗೊಂಡೋದೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ನಾನು ನಿಮಗೆ ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಒಂದು ಡ್ರೆಸ್ ಸ್ಟಿಚ್ ಮಾಡಿದ್ದೀನಿ ಅಂತ. ಆ ಡ್ರೆಸ್ಸನ್ನು ಮತ್ತು ಹೂವು ಎಲ್ಲ ಬ್ಯಾಗ್ ಇಟ್ಕೊಂಡು ಲಗೇಜ್ ಪ್ಯಾಕ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರನ್ನೂ ಅಂಗನವಾಡಿಯಿಂದ ಕರ್ಕೊಂಬರ್ಬೇಕಿತ್ತು. ಹೋಗಿ ಕರ್ಕೊಂಬಂದು ಅವ್ರಿಗೂ ನಾವು ನಮ್ಮ ಮನೆಯವ್ರೂ ಸೀರೆ ಕೊಟ್ಟು ಬಂದಾದ್ಮೇಲೆ ತೋಟದ ಹತ್ರ ಕೆಲಸ ಇತ್ತು ಅಂತ ಹೋಗಿ ಮುಗಿಸ್ಕೊಂಬಂದರು. ಇವಾಗ ನಾನು, ನಮ್ಮ ಯಜಮಾನ್ರು, ನಮ್ಮ ಮಗಳು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೂ ತೋರಿಸ್ತೀವಿ, ಓಕೆನಾ? ಅದಕ್ಕೋಸ್ಕರ ಹೇಳ್ತಾ ಇದ್ದು ಫುಲ್ ವ್ಲಾಗ್ನ ನೋಡಿ ಅಂತ. ಹೋಗ್ತಾ ಹಾಗೆ ತೋಟದ ಹತ್ರ ಸ್ವಲ್ಪ ಗೇಟ್ ವಾಲ್ ತಿರುಗಿಸೋದಿತ್ತು. ಬರೋದೊಂದು 2 ದಿವಸ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೀರು ಬಿಡೋದಕ್ಕಾಗಲ್ಲ ಅಂತ ಗೇಟ್ ವಾಲ್ ಎಲ್ಲ ತಿರುಗಿಸ್ಬಿಟ್ಟು ಹೋಗೋಣ, ಆಟೋ ಆನ್ ಆಗಿ ಅದೇ ನೀರು ಹೋಗಿರುತ್ತೆ ಅಂತ ಬಂದು. ಅಲ್ಲಿ ನಮ್ಮ ಮಗಳು ಆಟ ನೋಡಿ, ನಮ್ಮ ತೋಟ ಅಂತ. ತೋಟದ ಹತ್ರ ಇದ್ದಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದೇ ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ. ಯಾಕಂದರೆ ಶನಿವಾರ ಪೌರ್ಣಮಿ ಆಗಿರೋದ್ರಿಂದ ನಾವು ಪೌರ್ಣಮಿಗೆ ಬರೋಕ್ಕೆ
ಆಗ್ತಾ ಇಲ್ಲ. ಅದರಿಂದ ಈ ಸತಿ ಶುಕ್ರವಾರನೇ ಪೂಜೆ ಮಾಡಿಸ್ಕೊಂಡು ಹೋಗೋಣ, ಬೆಟ್ಟನೂ ಹತ್ತಕ್ಕಾಗಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಅದಕ್ಕೆ ನಾನು ಇದೇ ಫಸ್ಟು ಪೌರ್ಣಮಿ ಹಿಂದಿನ ದಿನ ಬಂದಿದ್ದು. ಬಟ್ ಆದರೆ ಈಗಲೇ ಎಷ್ಟು ಜನ ಬಂದಿದ್ದಾರೆ ನೋಡಿ, ಅಂಗಡಿ ಎಲ್ಲ ಹಾಕ್ಕೊಂಡಿದ್ದಾರೆ ಆಲ್ರೆಡಿ. ಪೂರಿ ಆಗ್ಬೋದು, ಪೂಜೆ ಸಾಮಾನಿಗೆ ಎಲ್ಲ ರೀತಿಯೂ ಈಗಿಂದನೇ ಶುರು ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಜನ ಬರೋರು ಬೆಂಗಳೂರಿಂದ ಆಗ್ಬೋದು, ದೂರದಿಂದ ಬರೋರು ನೈಟೇ ಬರ್ತಾರೆ ಬೆಟ್ಟಕ್ಕೆ. ಅದಕ್ಕೋಸ್ಕರ ನಾವು ಪ್ರತಿ ಸತಿ ಪೌರ್ಣಮಿನೂ ಬೆಟ್ಟ ಹತ್ತಿ ಮೇಲ್ಗಡೆನೇ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾ ಇದ್ದೋ. ಆಲ್ಮೋಸ್ಟ್ ನಾವು ಬೆಳಗ್ಗೆನೇ ಎದ್ದಿನೂ ಸಹ ಬರ್ತೀವಿ. 4 ಗಂಟೆ 5 ಗಂಟೆಗೆಲ್ಲ ಮನೆ ಬಿಟ್ಟು ಬೆಳಗ್ಗೆನೇ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ. ನೋಡಿ, ಜೇನುಕಲ್ಸಿದ್ದೇಶ್ವರ ಬೆಟ್ಟ ಅಂದಮೇಲೆ ಜೇನಂತೂ ಕಂಪಲ್ಸರಿಯಾಗಿ ಇದ್ದೇ ಇರ್ತವೆ. ನಾವು ನೋಡಿ ಕೈ ಮುಗಿದು ಬೆಟ್ಟಕ್ಕೆ ಇನ್ನೊಂದ್ಸತಿ ಕೈ ಮುಕ್ಕೊಂಡು ಹೊರಟೋ. ಈ ಸತಿ ಬೆಟ್ಟಕ್ಕೆ ಬರೋಕ್ಕೆ ಕೆಲವೊಂದು ಕಾರಣಗಳಿಂದ ಬರೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೇ ಇವತ್ತೇ ಬಂದು ಪೂಜೆ ಮುಗಿಸ್ಕೊಂಡು ಹೊರಟೋ. ನೋಡಿ, ನಾಳೆ ಪೌರ್ಣಮಿ ಆಗಿದ್ದರಿಂದ ಶನಿವಾರ, ಶುಕ್ರವಾರನೇ ಅಲ್ಲಿ ಊಟಕ್ಕೂ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಪೆಂಡಲೆಲ್ಲ ಹಾಕಿ ರೆಡಿ ಮಾಡ್ಕೊಂಡ್ರೆ ಬಿಸಿಲಲ್ಲೆಲ್ಲ ಜನ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಬೆಟ್ಟಕ್ಕೆ. ಅಪ್ಪ ಎಲ್ಲ ಆಯ್ತು, ಮನೇಲೆ ಆಯ್ತಾ? ನಾವು ಪ್ರತಿ ಸತಿ ಬೆಟ್ಟಕ್ಕೆ ಬಂದಾಗ್ಲೂ ನಮ್ಮ ಯಜಮಾನ್ರನ್ನೇ ಹೋಗಿ ತಟ್ಟೆ ತೊಳ್ಕೊಂಡು ನಮಗೆ ಪ್ರಸಾದನ ಹಾಕಿಸ್ಕೊಂಡ್ಬಂದು ಕೊಡ್ತಾರೆ. ಏನಂದರೆ ಪಾಪನ ಇಟ್ಕೊಂಡು ಇಬ್ಬರು ಹೋಗಿ ಬರೋದಕ್ಕಾಗಲ್ಲ. ನಮ್ಮ ಪಾಪವು ಅವ್ರ ಅಪ್ಪನ ಜೊತೆ ಇರೋದು ಇಲ್ಲ ಅಷ್ಟು ಜನದ ನೋಡಿದಾಗ. ಅದಕ್ಕೋಸ್ಕರ ಅವರೇ ಪ್ರಸಾದ ಹಾಕಿಸ್ಕೊಂಡ್ಬಂದು ಕೊಡ್ತಾರೆ. ಪ್ರಸಾದ ಹಾಕಿಸ್ಕೊಂಡ್ಬಂದ್ಮೇಲೆ ನಾನು ನಮ್ಮ ಮನೆಯವರು ಇಬ್ಬರು ಊಟ ಮಾಡ್ಕೊಂಡು, ನಮ್ಮ ಮಗಳು ಅದರಲ್ಲಿದ್ದು ತರಕಾರಿ ಮಾತ್ರ ತಿಂದರು. ಸ್ವಲ್ಪ ವೈಟ್ ರೈಸ್ ತಿಂದರು ಅಷ್ಟೇ, ಸಾಂಬಾರು ಜೊತೆ ಜಾಸ್ತಿ ತಿನ್ನೋದಿಲ್ಲ ನನ್ನ ಮಗಳು. ನೋಡಿ, ನಾಳೆ ಪೌರ್ಣಮಿ ಯಾವ ಊರಿಂದು ಅಂತ ಗೊತ್ತಿಲ್ಲ. ಬಟ್ ಆದರೆ ಅವರೆಲ್ಲ ರೇಷನ್ಸ್ ಎಲ್ಲ ಇವತ್ತೇ ತೊಗೊಂಬಂದು ಹಾಕೊತಾ ಇದ್ರು. ಅವ್ರ ಊರಿಂದ ತುಂಬ ಜನನೂ ಬಂದಿದ್ದರು ಬೆಟ್ಟಕ್ಕೆ, ಕೆಲಸಗಳಿರ್ತಾವಲ್ಲ ಅವ್ರಿಗೂ. ಮತ್ತು ನಾವು ಅಲ್ಲಿಂದ ಸೀದಾ ಹೊರಟು. ನನ್ನ ಮಗಳಿಗೂ ಇನ್ನೂ ದಾರಿಯಲ್ಲಿ ಚಳಿ ಆಗುತ್ತೆ, ಗಾಡಿನ ಸೆಂಟ್ರಲ್ಲಿ ಎಲ್ಲೂ ನಿಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಸ್ವೆಟ್ರು ಟೊಪ್ಪಿ ಎಲ್ಲ ಹಾಕ್ಕೊಂಡು ಹಾಗೆ ಬರ್ತಾ ನೈರಾ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ನೂ ಸಹ ಹಾಕಿಸ್ಕೊಂಡು ಹೊರಟು. ಈ 2026 ನಾನು ನಮ್ಮ ಯಜಮಾನರು ಮಗಳು ಸೇರಿ ಹೋಗ್ತಾ ಇರುವಂಥ ಲಾಂಗ್ ಡ್ರೈವ್ ಅಂತಲೇ ಹೇಳ್ಬೋದು ಈ ಸತಿ. ಯಾಕಂದರೆ ನೈಟಲ್ಲೂ ಸಹ ನಾವು ಎಲ್ಲೂ ಜಾಸ್ತಿ ಟ್ರಾವೆಲ್ ಮಾಡೋದಕ್ಕೆ ಹೋಗಲ್ಲ ಟೂ ವೀಲರಲ್ಲಿ. ಬಟ್ ಈ ಸತಿ ಹೋಗ್ತಾ ಇದ್ದೋ. ಎಲ್ಲಿಗೆ ಬಂದೋ ಅಂತ ನೋಡ್ತಾ ಇದ್ದೀರಾ? ಹಾಗೆ ನೋಡಿ ಗೊತ್ತಾಗುತ್ತೆ. ಕಡ್ಬಾ ಯಾವ್ರಿಗೆ ಬಂದಿವ ನೀನು ಪಾಪ? ಏನಿದ್ದೆ ಬಿದ್ದಿದ್ದ ತಮಿಳ್ ಕೇಳಿಕೆ ಈಚೆ ಬರುತ್ತಾ ಮಗಳು, ಅಳಿಯ, ಮೊಮ್ಮಗಳು ವರ್ಷದಲ್ಲಿ ಫಸ್ಟ್ನೇ ಸತಿ ಮನೆಗೆ ಬರ್ತಾವ್ರೆ. ಅಡುಗೆ ಮನೇಲಿ ನಿಂತ್ಕೊಂಡು ಕಿಶಿತಾವೆ. ಹೊಸ ವರ್ಷದ್ದು ಮಮ್ಮಿ ಹ್ಯಾಪಿ ನ್ಯೂ. ಹೇಳಮ್ಮ. ಎಸ್, ನಾವು ಬಂದಿದ್ದೆ ನಮ್ಮ ಅಮ್ಮನ ಮನೆಗೆ. ಅಮ್ಮ ತಮ್ಮ ಇಬ್ಬರು ಇದ್ದರು. ಬಂದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ನ್ಯೂ ಇಯರ್ ನಾವು ಬಂದಿಲ್ಲ ಅಂತ ಅವರೂ ಕೇಕ್ ತಂದು ಏನು ಸೆಲೆಬ್ರೇಷನ್ಸ್ ಮಾಡಿರಲಿಲ್ಲ. ಹಾಗೆ ಬರ್ತಾ ನಾವು ಕೇಕ್ನು ತೊಗೊಂಬಂದಿದ್ದೋ. ಕುಯ್ದು ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಯವ್ರೂ ಬಂದರು. ನಾವು ಕೇಕ್ ಕಟ್ ಮಾಡಿಬಿಟ್ಟು ನಾನು ಅವ್ರಿಗೆ ತಿನ್ನಿಸಿ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿದೆ. ಅವರೂ ನನಗೆ ತಿನ್ನಿಸ್ಬಿಟ್ಟು ವಿಶ್ ಮಾಡಿದ್ರು. ಕೆಲವೊಂದು ಟೈಮ್ಗಳೆಲ್ಲ ಅಷ್ಟೇ ತಿನ್ನಿಸೋ ಅಂಥ ಏನು ಚಾನ್ಸಸ್ ನಮಗೂ ಸಿಗೋದು, ಅವ್ರಿಗೂ ಸಿಗೋದು. ಹಾಗೆ ನಾವು ಬಂದಿದ್ದ ಖುಷಿಗೆ ನನ್ನ ತಮ್ಮ ನಾನೇ ಪಡ್ಡು ಮಾಡಿಕೊಡ್ತೀನಿ ಅಂತ ರೆಡಿ ಮಾಡ್ತಾಯಿದ್ದ. ಅವ್ನು ಪಡ್ಡು ಹಾಕ್ತಾಯಿದ್ದ. ಜೊತೇಲಿ ಅಮ್ಮ ರವೆ ರೊಟ್ಟಿಗೂ ಸಹ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ರವೆ ರೊಟ್ಟಿನೂ ಇಬ್ಬರು ಮಾಡಿಕೊಂಡು ನಾನು ರವೆ ರೊಟ್ಟಿ ಎಲ್ಲ ಹಾಕ್ಕೊಳ್ತಾ ಇದ್ದೆ. ನನ್ನ ತಮ್ಮ ಪಡ್ಡು ಎಲ್ಲ ಮಾಡಿಕೊಟ್ಟು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಮಗಳು ಮಾಮನ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ಲು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾವು ಯಾಕೆ ಸಡನ್ನಾಗಿ ಅಮ್ಮನ ಮನೆಗೆ ಬಂದಿದ್ದೀವಿ ಅಂತ ತಿಳ್ಕೊಬೇಕು ಅಂದರೆ